Hello guys, welcome back to my YouTube channel. ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಮ್ಮತ್ತೆ ಮನೆಯಿಂದ. ಸಿ ಎಲ್ಲ ಪ್ಯಾಕ್ ಮಾಡಿದೀವಿ ಗಾಯ್ಸ್. ಸಿ ಎಲ್ಲ ಮೆಸ್ ಆಗಿದೆ ರೂಮ್, ಡೋಂಟ್ ಮೈಂಡ್. ಎಲ್ಲ ವಾಪಸ್ ಹೋಗ್ತಿದ್ದಾರೆ ಗಾಯ್ಸ್, ನಾನು ವ್ಲಾಗ್ ಮಾಡ್ತೀನಿ ಅಂತ. ಇನ್ 3 ದಿನ ಮುಖ ತೋರಿಸ್ಬೇಕಲ್ಲ ವ್ಲಾಗ್ ಅಲ್ಲಿ. ಸಿ ಸಿ ಗಾಯ್ಸ್, ಇಲ್ಲೊಂದು ಮಿರರ್ ಇದೆ. ವ್ಲಾಗ್ ಮಾಡ್ತಿದ್ದೀನಿ, ಎಲ್ಲ ಓಡೋಡ್ ಹೋಗ್ತಿದ್ದಾರೆ ಗಾಯ್ಸ್, ವ್ಲಾಗ್ ಮಾಡ್ತಿದ್ದೀನಿ ಅಂತ. ಹಾಯ್ ಆದ್ರೂ ಮಾಡ್ಬೋದಲ್ಲ ದಿಶೋ. ಈ ರೂಮ್ ಎಷ್ಟು ಗಂಟೆಗೆ ಟ್ರೈನ್ ಇರೋದು ಸುರಕ್ಷಾ? ನಮ್ಗೆ ಅಪ್ಡೇಟ್ ಕೊಡು. 11 o'clock ಟ್ರೈನ್ ಬರ್ತಿದೆ, ಬಟ್ ಟ್ರೈನ್ ಹೊರಡ್ತಿರೋದು 11:40. ನಾವ್ ಇವಾಗ ಎಷ್ಟು ಗಂಟೆಗೆ ಹೊರಡ್ಬೇಕು? 9:30 ಆಟೋ ಬರುತ್ತೆ ಗಾಯ್ಸ್, ಅದ್ರಲ್ಲಿ ಹೋಗ್ತಿದೀವಿ. ಸೊ 5 ಗರ್ಲ್ಸ್ ಅಲ್ವಾ? 1 2 3 4 5. ಇವರೆಲ್ಲ ನನ್ನ ಕಸಿನ್ಸ್ ಗಾಯ್ಸ್. ಇವ್ರಿಗೆ ನೋಡಿರಲ್ಲ, ನೀವು ನೋಡಿದೀರಾ ಅನ್ಸುತ್ತೆ. ಶಿವಮೊಗ್ಗ ಬ್ಲಾಗ್ ಅಲ್ಲಿ ಇಲ್ಲ. ಇದು ಆನೆ ಓ ಹಾ, ಸಕ್ರೆ ಬೈಲ್ ನನ್ ಫಸ್ಟ್ ಬ್ಲಾಗ್ ಅಲ್ಲಿ ನೋಡಿರ್ತೀರಾ ಗೈಸ್. ಆಮೇಲೆ ದೀಶು ಇವ್ರಿಗೆ ನೋಡಿರಲ್ಲ, ದಿಶಾ. ಮತ್ತೆ ಪ್ರಿಯಾಂಕಾ ಇನ್ನೂ ರೆಡಿ ಆಗ್ತಿದ್ದಾಳೆ. ಮನೆ ಹೋಗ್ಲಿದ್ದು ಗೈಸ್, ಅದು ಎಡಿಟ್ ಮಾಡಕ್ ಟೈಮ್ ಸಿಗ್ಲಿಲ್ಲ, ಸೊ ಹಾಕಿಲ್ಲ. ಏನದು ಕಂಟೆಂಟ್ ಎಲ್ಲ ಇಸ್ಕೊಂಡು ವಿಡಿಯೋ ಎಲ್ಲ ಶೂಟ್ ಮಾಡಿ ಅವಳ ಬಗ್ಗೆ ಏನೇನೋ ಹೇಳ್ಸ್ಕೊಂಡು ಅವಳೇ ಅದನ್ನೇ ಇದೆಲ್ಲ ಇಲ್ಲ, ಕಟ್ ಮಾಡ್ತೀನಿ. ಹೇಳಿಲ್ಲ ಬ್ಲಾಗ್ ಹೇಗಾಗುತ್ತೆ ಏನೋ ಶೂಟ್ ಮಾಡಿದ್ದೆ ಅನ್ಸುತ್ತೆ ಬೇಬಿ. ಇಲ್ಲ, ನಿಮ್ದು ಕಂಟೆಂಟ್ ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೀನಿ ಗೈಸ್. ನನ್ ಬಗ್ಗೆ ಹೊಗ್ಲಲ್ಲಿ ಕೇಳಲಿಲ್ಲ ಗೈಸ್, ಆ ತರ ಸುಳ್ಳೆ ಓಕೆ ಗೈಸ್, ಸಿ ಯು. ನನ್ನ ಮಾನವರಿ ತೆಗಿತಿದ್ದಾರೆ. ಇನ್ 3 days ಇವ್ರ ಜೊತೆನೆ ನಾನು ಬ್ಲಾಗ್ ಮಾಡಬೇಕು. ಗೈಸ್, ದಿಸ್ ಇಸ್ ಮೈ ಔಟ್ಫಿಟ್. ಈಗ ಟ್ರೈನ್ ಅಲ್ವಾ, ನೈಟ್ ಜರ್ನಿ ಮಾಡೋಕ್ಕೆ, ಸೊ ಈಸಿ ಬ್ರೀಸಿ ಆಗಿರುತ್ತೆ ಅಂತ ಹೇಳಿ ಇದ್ರ ಮೇಲೆ ಒಂದು ಜಾಕೆಟ್. ಚಳಿ ಆದರೆ ಈಗ ಉಡುಪಿ ತುಂಬ ಶೆಕೆ ಆಗ್ತಿದೆ ಗೈಸ್. ಮಳೆ ಬರ್ತಿದ್ರು ಶೆಕೆ ಆಗ್ತಿದೆ. ದೇಶು ನೋಡಿ, ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ಪ್ರಿಂಟೆಡ್ ಟಾಪ್ ಹಾಕಿದ್ದಾಳೆ. ದಿಸ್ ಇಸ್ ಜಾಕೆಟ್. ಆ ಶೆಕೆಲ್ ಹೇಗೆ ಹಾಕಿದಾಳೋ ನಂಗೆ ಗೊತ್ತಿಲ್ಲ ಗೈಸ್. ಹಂಗಂತೂ ಸಿಕ್ಕಾಪಟ್ಟೆ ಬೆವರ್ತಾ ಇದ್ದೀನಿ ಇಲ್ಲಿ. ಗ್ಲೋಯಿ ಕಾಣ್ತಿದೆಯಾ? ಗ್ಲೋಯಿ ಗೈಸ್. ಒಂದು ಹೇಳ್ಬೇಕಿತ್ತು ಗೈಸ್, ನೋಡಿ ಗೈಸ್, ಐಬ್ರೋ ಮಾಡಿಸಿ ಇಷ್ಟು ಥಿನ್ ಮಾಡಿಬಿಟ್ಟಿದ್ದಾರೆ. ಇವ್ರದೆಲ್ಲ ನೋಡಿ, ವಾಹ್, ದೇ ಆರ್ ಬ್ಲೆಸ್ಡ್ ವಿತ್ ನೈಸ್ ಐಬ್ರೋ. ನಂದು ಚೆನ್ನಾಗಿತ್ತು, ಸುಮ್ಮನೆ ಮಾಡಿಸ್ಕೊಂಡೆ ನೋಡು. ಅಲ್ಲ ಓಕೆ ಗೈಸ್, ಟ್ರೈನಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಮಾಡಿ. A few moments later. ಗೈಸ್, ನಾವು ಇವಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ, ಉಡುಪಿ ರೈಲ್ವೆ ಸ್ಟೇಷನ್. ಗೈಸ್ ನೋಡಿ, ನಾವು ಇಷ್ಟು ಜನ ಹೋಗ್ತಿರೋದು. ಪ್ರತೀಕ್ಷಾ ಲೈಟಿಂಗ್ ಈ ಸೈಡ್ ಇದೆ, ಇಲ್ಲಿ ಕರೆಕ್ಟಾಗಿ ಬರ್ತಿದೆ. ಲೈಟಿಂಗ್ ಈಗ ಇರಬೇಕು. ಸುರಕ್ಷಾ ನೋಡಿದ್ದೀರಾ, ಪ್ರಿಯಾಂಕಾ, ದೇಶು, ಇಷ್ಟು ಜನ ಹೋಗ್ತಿದ್ದೀವಿ ಗೈಸ್. ಇವಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗೈಸ್, ನಾವು ಇನ್ನೂ ರೈಲ್ವೆ ಸ್ಟೇಷನಲ್ಲೇ ಇದ್ದೀವಿ. ನಮ್ಗೆ ಆ್ಯಕ್ಚುಲಿ 11ಗೆ ಟ್ರೈನ್ ಇತ್ತು, ಬಟ್ ನಾವು 11:45 ಆಯಿತು. ಈಗ ಬಂತು ಅನಿಸುತ್ತೆ. ನಾವೆಲ್ಲ ವೇಟ್ ಮಾಡ್ತಿದ್ದೀವಿ ಗೈಸ್. ನಮ್ಮ ಅಣ್ಣನೂ ಬಂದಿದ್ದಾನೆ. ನಾವಷ್ಟೇ ಗರ್ಲ್ಸ್ ಹೋಗ್ತಿದ್ದೀವಿ ಅಂತ. ಬಾಡಿಗಾರ್ಡ್ ವೇಟ್ ಮಾಡ್ತಾ ಇದ್ದೀವಿ ಗೈಸ್. ನಾವು ಎಷ್ಟು ಗಂಟೆಗೆ ಬಂದ್ವಿ? 10ಗೆ ಬಂದಿದ್ದೀವಿ. 1 hour ವೇಟ್, 2 hours ವೇಟ್ ಮಾಡ್ದಂಗೆ ಆಯ್ತು ನಾವು ಆ್ಯಕ್ಚುಲಿ. ಆಮೇಲೆ ಲೇಟ್ ಆಗುತ್ತೆ ಅಂತ ಹೇಳಿ ಮನೆಯಿಂದ ಬೇಗನೆ ಬಿಟ್ವಿ. ಇವಾಗ ಹೋಗಿ ದೆನ್ ಸ್ವಲ್ಪ ಊನೋ ಕಾರ್ಡ್ಸ್ ಎಲ್ಲ ತಂದಿದ್ದೀವಿ. ವಿಲ್ ಪ್ಲೇ ಗೈಸ್. ಹಸಿವಾಗ್ತಿದೆ ಅಂತೆ, ಮಿಡ್ ನೈಟ್ ಕ್ರೇವಿಂಗ್ ಇವಾಗ. ಹೀಗೆ ಹೇಳ್ತಾಳೆ, ಆಮೇಲೆ ಅಲ್ಲಿ ಹೋದ ತಕ್ಷಣ ಬೇಡ ಬಿಡು, ನಾಳೆ ತಿಂದ್ರೆ ಆಯ್ತು. ಅದು ಎಷ್ಟು ಸಲ ನಾವು ಆಗ ಮಾಡಿದ್ವಿ ಚೈಲ್ಡ್ಹುಡ್. ಬಂತು ಆಫ್ ಮಾಡು. ಅದೇ ಬಂತು ಬಸ್ ಬಂತು. ಇಲ್ಲ ಅದಲ್ಲ ಗೈಸ್, ಇದು ತುಂಬಾ ಕನ್ಫ್ಯೂಷನ್. ಈ ಉಡುಪಿ ರೈಲ್ವೆ ಸ್ಟೇಷನ್ ಅಲ್ಲಿ ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗಲ್ಲ, ಏನೂ ಇಲ್ಲ ಗೈಸ್. ಇಲ್ಲಿ ಪ್ಲಾಟ್ಫಾರ್ಮ್ ನೋಡ್ಕೊಂಡು ಇಲ್ಲಿ 1 ಇದು 2 ಗೈಸ್, ಅದನ್ನು ಏನು ಡಿಸ್ಪ್ಲೇ ಆಗೋಕ್ಕಿಲ್ಲ ಆ ತರ ಗೈಸ್. ಇವರಿಗೆಲ್ಲ ಕನ್ಸರ್ನ್ ನನ್ನ ಮೇಲೆ ಇಲ್ಲ, ಮೊಬೈಲ್ ಮೇಲೆ ಅಷ್ಟೇ. ನಮ್ಮ ಅಣ್ಣಂಗೆ ನೋಡಿ. ಬಂತು ಗೈಸ್. ವೇಟಿಂಗ್ ಮುಖಗಳು ನೋಡಿ ಎಲ್ಲ ಬರ್ತೀವಿ. ಎಸ್ 3
ದಿಶಾ ಸೈಡ್ ಬಾ. 2,000 years later. ಗೈಸ್ ದಿಸ್ ಇಸ್ ನೆಕ್ಸ್ಟ್ ಮಾರ್ನಿಂಗ್. ಈಗ ಏನು ಮಾಡ್ತಿದ್ದೀವಿ ಅಂದರೆ ಟ್ರೈನಲ್ಲಿ ಏನೂ ತಿಂತಾ ಇಲ್ಲ. ಸೊ ಎಲ್ಲ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ವಿ ಗೈಸ್, ಬ್ರೆಡ್ ಜಾಮ್ ಎಲ್ಲ. ಬಟ್ ಸ್ಪೂನ್ ಇರಲಿಲ್ಲ. ಸೊ ಇಲ್ಲಿ ನೋಡಿ ಜುಗಾಡ್ ಮಾಡ್ತಿದ್ದಾಳೆ. ಏನು ಮಾಡ್ತಿದ್ದಾಳೆ? ಏನಿಲ್ಲ, ಕೈ ಹಾಕಿ ಮಾಡ್ತಿದೀವಿ ಅಷ್ಟೇ. ಈಗ ಎಲ್ಲರಿಗೂ ಸುರಕ್ಷಾ ಅಷ್ಟೇ ಅಚ್ಚು ಕೊಡು. ಮಾಡರ್ನ್ ಕೈ ತುತ್ತು ಗೈಸ್. ಅವಾಗೆಲ್ಲ ಅಜ್ಜಿ ಅಂದ್ರು ನಮ್ಗೆಲ್ಲ ಕೈ ತುತ್ತು ಕೊಡ್ತಿದ್ರ. ನಂಗೆ ಯಾರು ಕೊಟ್ಟಿಲ್ಲ. ಸುರಕ್ಷಾ ತಿಂದಿದ್ಯಾ? ಎಲ್ಲಿ ಕೈ ತುತ್ತು ಹಿಂಗಿಂಗ್ ಕೊಡ್ತಿದ್ರಾ? ತಿನ್ಸಿದ್ದಾರೆ ಕೈ ತುತ್ತು. ಅದು ಸ್ಪೆಷಲಿ ಮಾಡ್ತಾರಲ್ಲ, ಚಂದ್ರಂಗ್ ನೋಡ್ಕೊಂಡು ಆ ಥರ ಎಲ್ಲ ಕೊಟ್ಟಿಲ್ಲ. ಎಲ್ಲ ಬ್ರೆಡ್ ಜಾಮ್ ತಿಂತಿದ್ದೀವಿ ಗೈಸ್. ನಾವು ರೀಚ್ ಆಗೋದು 12:45 ಆಗುತ್ತದೆ. ಸೊ ಇಲ್ಲೆಲ್ಲ ಕೇಕ್ ಎಲ್ಲ ತಿಂದ್ವಿ. ಡಾರಿಟೋಸ್ ಲಿಟ್ಲ್ ಹಾರ್ಟ್ಸ್ ಎಲ್ಲ. ನನ್ಗೆ ಇವತ್ತೇ ಕೊಡ್ತೀಯಾ ನಾಳೆ? ಬ್ಲಾಗ್ ಮಾಡ್ತಿದ್ಯಲ್ಲ. ಬೇಕಾ ಜಾಮು? ಕೊನೆಗೂ ಕೊಟ್ಲು ನನಗೆ. ಹೆಂಗಿದೆ ಟೇಸ್ಟ್ ಹೇಳು. ನೀ ಮಾಡ್ದಂಗೆ ಇದೆ. ಹೆಂಗಿದೆ ಟೇಸ್ಟ್ ಗೈಸ್? ಬ್ರೆಡ್ ಜಾಮ್ ಮಾಡಿದ್ದು ಸುರಕ್ಷಾ. ನಾವೆಲ್ಲ ಊನೋ ಕಾರ್ಡ್ಸ್ ಆಡ್ತಾ ಇದ್ದೀವಿ ಇವಾಗ. ನೋಡಿ ಯಾವ ಥರ ಸೆಟಪ್ ಮಾಡಿದ್ದೀವಿ. ಯಾರು ಹಾಕಿ ಬೇಗ. ಆಯ್ತು ಹಾಕಿ. ಇವಳು ಹಂಗೆ ಗಾಯ್ ಸೋತ್ಲಲ್ಲ, ಅದಕ್ಕೆ ಇನ್ನು ಆಡ್ತಾನೆ ಇದ್ದಾರೆ. ಗೈಸ್ ಜಸ್ಟ್ ನಾವು ರೀಚ್ಡ್ ಕೊಲ್ಲಂಬಿಗೆ ರೀಚ್ ಆಗಿದ್ದೀವಿ. ಈಗ ಜಸ್ಟ್ ಟ್ರೈನ್ ಹಿಡಿದ್ವಿ ಗೈಸ್. ಇವಾಗ ಏನು ನಮಗೆ ಇನ್ಫಾರ್ಮೇಶನ್ ಬಂತು ಅಂದರೆ ಏನು ಸ್ಟ್ರೈಕ್ ನಡೀತಿದೆ ಅಂತೆ ಗೈಸ್ ಇಲ್ಲಿ. ಸೊ ನಾವೀಗ ವರ್ಕಳಕ್ಕೆ ಹೋಗ್ಬೇಕು. ಸೊ ದೇರ್ ಇಸ್ ನೋ ಬಸ್ ಅಂತೆ. ನೋ ಬಸ್, ನೋ ಆಟೋ ರಿಕ್ಷಾ. ಸ್ಟ್ರೈಕ್ ಇದೆ ಅಂತ ಇಲ್ಲಿ ಫುಲ್ಲು. ಸೊ ಅದಕ್ಕೆ 1 ಗಂಟೆಗೇನೋ ಟ್ರೈನ್ ಇದೆ. ಆಫ್ಟರ್ 1 hour ಟ್ರೈನ್ ಇದೆ ಅಂತ ಹೇಳಿದ್ದಾರೆ. ಸೊ ವಿಲ್ ಸಿ ಗೈಸ್. ಇಲ್ಲಿ ಎನ್ಕ್ವೈರಿ ಮಾಡ್ತೀವಿ ಏನಾಗುತ್ತೆ ಅಂತ ಹೇಳಿ. ಇನ್ನು ನಾವು ಏನೇನು ಮುಖನೂ ತೊಳೆದಿಲ್ಲ, ಏನು ಬ್ರಷ್ ಮಾಡಿಲ್ಲ, ಏನೂ ಇಲ್ಲ. ಈಗ ಟೈಮ್ ಬಂದು 12:40 ಆಗಿದೆ. ಸಿ ಯು ಗೈಸ್. ಇವಾಗ ಟ್ಯಾಕ್ಸಿಲಿದ್ದೀವಿ ನಾವು. 4 ಮೆಂಬರ್ಸ್ ಇಲ್ಲಿ ಕುತ್ಕೊಂಡಿದ್ದೀವಿ. ಸೊ ಗೈಸ್ ಇವಾಗ ಟ್ಯಾಕ್ಸಿಲಿ ಹೊರಟಿದ್ದೀವಿ. ಸೊ ತುಂಬ ಅಂದರೆ ಆಟೋ ಎಲ್ಲ ಇವಾಗ ಸ್ಟ್ರೈಕ್ ಇದೆ ಅಲ್ವಾ, ಫುಲ್ ಟ್ಯಾಕ್ಸಿನು. ಬಟ್ ಯಾವುದು ರೋಡಲ್ಲೂ ನಿಮಗೆ ವೆಹಿಕಲ್ಸ್ ಯಾವುದು ಕಾಣ್ತಾ ಇಲ್ಲ ಅಷ್ಟೊಂದು. ಸೊ ತುಂಬ ಬಾರ್ಗೇನ್ ಮಾಡಿ ಗೈಸ್. 1500 ಅಂದರು. ಬಾರ್ಗೇನ್ ಮಾಡಿ 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 100 ರೂಪೀಸ್ ಅಷ್ಟೇ. ತುಂಬ ಬಾರ್ಗೇನ್ ಮಾಡೋಕ್ಕಾಗಲ್ಲ. ಕೇಳಲಿಲ್ಲ. ಹಾಂ ಅಷ್ಟೇ. ತುಂಬ ಮಾಡಿದ್ವಿ ಗೈಸ್, ಇವ್ರು ಕೇಳಲಿಲ್ಲ. ಅದಕ್ಕೆ ಸೊ ಹೋಗ್ತಾ ಇದೀವಿ ಇವಾಗ ಗೈಸ್. ಫುಲ್ ಟಯರ್ಡ್ ಆಗಿದ್ವಿ. ಫೇಸ್ ಎಲ್ಲ ನಿಮ್ಗೆ ಡಲ್ ಕಾಣಿಸ್ತಾ ಇರ್ಬೋದು. ಆಗ್ತಾ ಇಲ್ಲ. ಇವರೆಲ್ಲ ಬ್ಲಾಗ್ ಬೇಡ ಅಂದ್ರು. ಬಟ್ ಸ್ಟಿಲ್ ನಿಮ್ಗೆ ಒರಿಜಿನಾಲಿಟಿ ತೋರಿಸ್ಬೇಕಲ್ವಾ, ಅದಕ್ಕೆ ಅಪ್ಡೇಟ್, ಅದಕ್ಕೆ ಮಾಡ್ತಾ ಇದ್ದೀನಿ. ಸೊ ಈಗ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ, ಡ್ರೆಸ್ ಅಪ್ ಆಗಿ, ಗ್ಲೋ ಅಪ್ ಆಗಿ ಬರ್ತೇವೆ. ಬ್ಲಾಗ್ ಮಾಡಿ. ಓಕೆ ಸಿ ಯು ಬಾಯ್. ಇವತ್ತಿನ ಪ್ಲಾನ್ ಏನೇನಂತ ಹೇಳ್ತೀನಿ ಗೈಸ್. ಅಲ್ಲಿ ಕಂಟಿನ್ಯೂ. ಓಕೆ ಬಾಯ್. ಇದು ರೂಮ್. ದಿಸ್ ಈಸ್ ದಿ ಒನ್. ಆ್ಯಂಡ್ ಇವಾಗ ಅನದರ್ ಒನ್ ತೋರಿಸ್ತೀನಿ. ಒಂದು ರೂಮ್ ಇಲ್ಲಿದೆ. ಸೊ ಹೋಗ್ತಾ ಇದ್ದೀನಿ. Guys, this is feeling like hurt ಇದೆ ಅಲ್ವಾ ಗೈಸ್? ದಿಸ್ ಇಸ್ ದಿ ಅನದರ್ ರೂಮ್. ಸೇಮ್ ಇದೆ ಅನ್ಸುತ್ತೆ ಬೆಡ್ ಸೈಜ್. ಅದನ್ನು ಎಸ್ ಗೈಸ್ ಇವಾಗ ಚೆಕ್ ಇನ್ ಆದ್ವಿ. ಎಸ್ ಚೆನ್ನಾಗಿದೆ. ಆ ಡಿಮ್ ಲೈಟ್ ಗೋಲ್ಡನ್ ಕಲರ್. ಎಸ್. One eternity later. ಗೈಸ್ ಇವಾಗ ಫ್ರೆಶ್ ಅಪ್ ಆಗಿ ಈ ತರ ರೆಡಿ ಆಗಿದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ಔಟ್ಫಿಟ್ ಲಿಂಕ್ ಏನಾದರೂ ಬೇಕು ಅಂತ ಹೇಳಿದ್ರೆ ಡ್ರೆಸ್ 1 ಆರ್ ಔಟ್ಫಿಟ್ 1 ಅಂತ ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನಿಮಗೆ ಲಿಂಕನ್ನು ಕಳಿಸ್ತೀನಿ. ಓಕೆ, ಮೋಸ್ಟ್ ಪ್ರೊಬ್ಯಾಬ್ಲಿ ಇಫ್ ಇಟ್ ಈಸ್ ಆನ್ಲೈನ್ ಓಕೆ ಲಿಂಕನ್ನು ಹಾಕ್ತೀನಿ. ಆಫ್ಲೈನ್ ಆದರೆ ಹೇಳ್ತೀನಿ. ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್. ಯಾವ ಥರ ಕಾಣ್ತಿದೆ. ಬಟ್ ದಿಸ್ ಇಸ್ ದಿ ಇನ್ನರ್. ನಾ ಪೇರ್ ಅಪ್ ಮಾಡಿದ್ದೀನಿ ಇದ್ರ ಜೊತೆ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇವಾಗ ಮೇಕಪ್ ಮಾಡ್ಕೊಳ್ಳೋಣ ಗೈಸ್, ಯಾವ ಥರ ಕಾಣ್ತಿದೆ ಅಂತ ಹೇಳಿ. ಬಾದಿಶು ಎಸ್ ನೋಡಿ ನೋಡಿ ನಮ್ಮ ಹುಡುಗಿದು ಔಟ್ಫಿಟ್.
ಜಾಕೆಟ್ ಆ್ಯಂಡ್ ಜೀನ್ಸ್ ಹಿಂಗೆ ಬಾ. ಇವತ್ತೆಲ್ಲ ಈಗ ಫಸ್ಟ್ ಡೇ ಅಲ್ವಾ ಗೈಸ್, ಸಿಂಪಲ್ ಆಗಿ ಇಡೋಣ ಅಂತ ಹೇಳಿ. ಶಾರ್ಟ್ಸ್ ಎಲ್ಲಿಂದ ಶಾರ್ಟ್ಸ್ ಗೊತ್ತಿಲ್ಲ, ಆನ್ಲೈನ್ ಲಿಂಕ್ ಹಾಕ್ತೀವಿ ಗೈಸ್. ಟಾಪ್ ಜುಡಿಯೋ. ಹಾ, ಇದು ಒಳಗಡೆ ಟ್ಯಾಂಕ್ ಟಾಪ್ ಜುಡಿಯೋ. ಇದು ಹಳೆ. ಎಸ್ ಗೈಸ್, ನಾನು ಇದು ಹೊಸದು ತಗೊಂಡಿದ್ದೆ. ಇವಾಗ ಮೇಕಪ್ ಮಾಡ್ಕೊಳ್ಳೋಣ ಗೈಸ್. ಒಳಗಡೆ ಮಾಡೋಕ್ಕೆ ಮೇಕಪ್ ಡಿಮ್ ಲೈಟ್ ಇದೆ, ಸೊ ಅಲ್ಲಿ ಮೇಕಪ್ ಮಾಡೋಕ್ಕಾಗಲ್ಲ. ಸೊ ಆಚೆ ಬಂದು ಮೇಕಪ್ ಮಾಡ್ಕೋಬೇಕು. ಸೊ ಇವಾಗ ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ, ಲಿಟಲ್ ಬಿಟ್, ಸ್ವಲ್ಪ ಲಿಪ್ಸ್ಟಿಕ್ ಡಾರ್ಕ್ ಮಾಡೋಣ ಅಷ್ಟೇ. ಓಕೆ, ನಾನು ಫುಲ್ ರೆಡಿ ಆಗಿದ್ದೀನಿ, ಈ ಥರ ಕಾಣ್ತಾ ಇದ್ದೀನಿ. ದಿಸ್ ಇಸ್ ಮೈ ಔಟ್ಫಿಟ್ ಗೈಸ್, ನೋಡಿದ್ರಲ್ಲ ಆಲ್ರೆಡಿ. ಸಿಂಪಲ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಈ ಥರ. ತುಂಬ ಸೆಕೆ ಇದೆ ಗೈಸ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಮಳೆ ಬರುತ್ತಂತ ಹೇಳಿ, ಬಟ್ ಸೆಕೆ ಇದೆ ಇಲ್ಲಿ. ದೀಸ್ ಗರ್ಲ್ಸ್ ಆರ್ ಗೆಟ್ಟಿಂಗ್ ರೆಡಿ, ಇನ್ನೂ ರೆಡಿ ಆಗ್ತಾನೇ ಇದ್ದಾರೆ. ಇವತ್ತೇ ಊಟ ಮಾಡೋಣವಾ ನಾಳೆನಾ? ನಾಳೆ. ದೀಶು ರೆಡಿ ಆಗಿದ್ದಾಳೆ, ಪ್ರತೀಕ್ಷಕ ರೆಡಿ ಆಗ್ತಿದ್ದಾರೆ. ವಿಲ್ ವೇಟ್ ಫಾರ್ ಹರ್. ಆ್ಯಂಡ್ ದೀಶು ಎಲ್ಲರೂ ಶಾರ್ಟ್ಸ್ ಹಾಕಿದ್ದೀವಿ ಗೈಸ್ ಇವತ್ತು. ಇವತ್ತಿನ ಪ್ಲ್ಯಾನ್ ಬಂದು ಡೇ 1 ಗೈಸ್. ವಿ ಆರ್ ಥಿಂಕಿಂಗ್ ಟು ಹ್ಯಾವ್ ಲಂಚ್. ಅಂದರೆ ನಾವು ಇವಾಗಷ್ಟೇ ಬಂದ್ವಿ, ಅರೌಂಡ್ 2-2:30 ಬಂದ್ವಿ. ಸೊ ಫ್ರೆಶ್ ಅಪ್ ಆಗಿ, ಸೊ ಇವಾಗ ಟೈಮ್ ಬಂದು 3. ಸೊ ಎಲ್ಲರೂ ಲಂಚ್ ಮಾಡಿ ದೆನ್ ವಿ ವಿಲ್ ಗೋ ಇಟ್ ಶಾಪಿಂಗ್ ಗೈಸ್. ಇಲ್ಲಿ ಚೆನ್ನಾಗಿದೆ ಅಂತ ಹೇಳಿ. ನಿಮ್ಗೆ ಏನೇನಂತ ಹೇಳಿ ಅಪ್ಡೇಟ್ ತಿಳಿಸ್ತಾ ಇರ್ತೀನಿ. ಆಮೇಲೆ ಎಲ್ಲಿ ನಾನು ಕೆಫೆ ಹೋಗ್ತೀನಿ ಅಲ್ಲೆಲ್ಲ ಐ ವಿಲ್ ಮೇಕ್ ಶೋರ್ ಐ ವಿಲ್ ಬ್ಲಾಗ್ ಇಟ್. ಓಕೆ, ಇವಾಗ ನಮ್ಮದು ರೂಮ್ ಇಲ್ಲಿದೆ ಗಾಯ್ಸ್. ಹೀಗೆ ಸ್ಟ್ರೇಟ್ ಹೋಗಿ ಕ್ರಾಸ್ ತೊಗೊಂಡ್ರೆ ಇವ್ರದ್ದು ರೂಮು. ಸೊ 2 ರೂಮ್ಸ್ ಬುಕ್ ಮಾಡಿದ್ದೀವಿ. ಇದು ಯಾವುದು ನೇಮ್? ಇಂಡಾ ಹೋಟೆಲ್ ಅಂತ ಹೇಳಿ ನಾವು ಬುಕ್ ಮಾಡಿರೋದು. ಇಟ್ಸ್ ಅ ನೈಸ್ ಪ್ಲೇಸ್, ಅಂದರೆ ಫುಲ್ ಆಫ್ ಗ್ರೀನರಿ ಆ ಥರ ಇದೆ. ಕಾಝಿ ಥರ ಫೀಲ್ ಆಗುತ್ತೆ ಗೈಸ್. ಯಾಕೆ ಗೊತ್ತಾ, ನಾನು ತೋರಿಸ್ತೀನಿ ಯಾಕಂತ ಹೇಳ್ತೀನಿ. ಬಿಕಾಸ್ ಆಫ್ ಡಿಮ್ ಲೈಟ್. ಎಸ್ ಈ ಥರ ಡಿಮ್ ಲೈಟ್ ಇದೆ. ಐ ಲವ್ ದಿಸ್ ಕೈಂಡ್ ಆಫ್ ಡಿಮ್ ಲೈಟ್. ಆಯಿತಾ, ನಿಮಗೆ ನಾನು ವಾಶ್ರೂಮ್ ತೋರಿಸಿಲ್ಲ. ಎಸ್, ದಿಸ್ ಇಸ್ ದಿ ವಾಶ್ರೂಮ್ ಗೈಸ್, ವೆರಿ ನೈಸ್. ತೋರಿಸ್ತೀನಿ. ದಿಸ್ ಇಸ್ ದಿ ವಾಶ್ರೂಮ್. ಟಾರ್ಚ್ ಅದೇ ಆನ್ ಆಗ್ತಿದೆ ಗೈಸ್, ಬಿಕಾಸ್ ಆಫ್ ಇಲ್ಲಿ ಡಿಮ್ ಇದೆ ಅಂತ ಹೇಳಿ ಲೈಟ್. ಗೈಸ್, ನಮಗೆ ಬೇಕಾಗಿರೋ ಶವರ್ ಜೆಲ್, ಹ್ಯಾಂಡ್ ವಾಶ್ ಆ್ಯಂಡ್ ಶ್ಯಾಂಪೂ ಇದು ನಮ್ಮದೇ. ಓಕೆ, ಬ್ರಷ್ ಎಲ್ಲ ಇದೆ. ಸೊ ಎಸ್, ಆ್ಯಂಡ್ ಇದು ನೋಡಿ ಯೂನಿಕ್ ಆಗಿರೋದಂದರೆ ನಾಟ್ ಅ ಬ್ರಷ್ ಗೈಸ್, ಇದು ದಿಂಬು ಅಂತ ಹೇಳ್ತಾರಲ್ಲ ಮರದ್ದು, ಅದೆಲ್ಲ ಇಟ್ಟಿದ್ದಾರೆ ಅಷ್ಟೇ. ನಮ್ಮ ರೂಮ್ ಸ್ವಲ್ಪ ಮೆಸ್ಸಿ ಆಗಿದೆ ಗೈಸ್, ಡೋಂಟ್ ಮೈಂಡ್. ಇವಾಗ ಆಚೆ ಹೋಗ್ಬೇಕು. ಕ್ಯೂಟಿ. ಎಸ್, ವಿಲ್ ಗೋ. ಲಂಚಿಗೆ ಬಂದಿದ್ದೀವಿ. ಸೊ ಇದು ಆ್ಯಕ್ಚುಲಿ ನಮ್ಮ ಹೋಟೆಲಲ್ಲೇ ಇರೋದು ಕಫೆ. ಸೊ ಇವಾಗ ಲಂಚಿಗೆ ಬಂದಿದ್ದೀವಿ. ಎಲ್ಲರೂ ಹೀಗೆ ರೆಡಿ ಆಗಿದ್ದಾರೆ. ಸೊ ಇಂಡಾ ಕೆಫೆ, ಇಲ್ಲೇ ಕೆಫೆ ಇದೆ ಗೈಸ್, ಇಲ್ಲೇ ಬಂದಿದ್ದೀವಿ. ಸೊ ಪಿಜ್ಜಾರ್ದು ಮೇಲೆ ಇವಾಗ ಆರ್ಡರ್ ಮಾಡ್ತಾರೆ. ಓಕೆ ಗೈಸ್, ಈಗ ಟೈಮ್ ಬಂದು 3:30 ಅಪ್ರಾಕ್ಸಿಮೇಟ್ ಆಗಿದೆ. ಏನು ಆರ್ಡರ್ ಮಾಡ್ತೀವಿ ಅಂತ ಹೇಳಿ ಸಿ ಬ್ಯೂಟಿಫುಲ್ ಗರ್ಲ್ಸ್. ಹಲೋ. ಎಲ್ಲ ಬ್ಯೂಟಿಫುಲ್ ಆಗಿ ಕಾಣ್ತಿದ್ದೀರ. ಏನಕ್ಕೆ ಕುತ್ಕೊಂಡಿದೀಯಾ ಸುರಕ್ಷಾ? ಹೊಟ್ಟೆ ಮತ್ತೇನು ತಿಂದ್ಯಾ ಇವಾಗ? ಗೈಸ್, ನಾವು ಆರ್ಡರ್ ಮಾಡಿದ್ದು ಲೈಕ್ 1 ಆರ್ಡರ್ ಮಾಡಿದ್ವಿ. ಸೊ 5 ಮೆಂಬರ್ಸ್ ಶೇರ್ ಮಾಡಿದ್ವಿ ಗೈಸ್. ಸೊ ಸಾಕಾಗಿಲ್ಲ. ಸೊ ಫೈನಲಿ ಪಿಜ್ಜಾ ಬರ್ತಾ ಇದೆ ಗೈಸ್. ವಿ ವೇಟೆಡ್ ಫಾರ್ ಲಾಂಗ್ ಟೈಮ್.
ಕಾಣ್ತಾನೆ ಇಲ್ಲ ಆ್ಯಕ್ಚುಲಿ. ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಿದೆ. ಸೊ ಕ್ಯಾಮ್ರಾ ಜಸ್ಟಿಸೇ ಮಾಡಲ್ಲ ಗೈಸ್. ಕ್ರೇಜಿ. ಶೋ ಇದು ಬಾಲಿ ಬರ್ತೀವಿ ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಇದೆ ಅಂತ. ಸೊ ಇಲ್ಲೇನೇನಿದೆ ಅಂತ ಹೇಳಿ ನೋಡ್ಕೊಂಡು ಹೋಗೋಣ ಅಷ್ಟೇ. ಸೊ ದಿಸ್ ಇಸ್ ದಿ ವ್ಯೂ ಗೈಸ್. ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಓ ಚಾರ್ಜರ್ ಎಲ್ಲ ಹೊರಗೆ ಬಂದುಬಿಟ್ಟಿದೆ ದಿಶು. ಸೊ ಇದು ಬಾಲಿ ಫೀಲ್ ಕೊಡ್ತಿದೆ ನೋಡಿ ಗೈಸ್. ನಾನು ಹೋಗಿಲ್ಲ ಬಾಲಿಗೆ, ಬಟ್ ಫೋಟೋಸಲ್ಲೆಲ್ಲ ನೋಡಿದ್ದೀನಲ್ವಾ, ಆ ಥರ ಕಾಣ್ತಿದೆ. ಬಟ್ ಭಾಳ ಜೋರು ಅದೇ ಅಲ್ಲ ಈ ಕಡೆ, ಉಡುಪಿ ಥರ ಅಲ್ಲ. ಇಲ್ಲೆಲ್ಲೂ ಸ್ಪೇಸ್ ಇಲ್ಲ. ಸೊ ಇಲ್ಲಿ ಫುಲ್ ಆಫ್ ಗೆಸ್ಟ್ ಹೌಸಸ್ ಗೈಸ್ ಇಲ್ಲಿ ವರ್ಕಳದಲ್ಲಿ. ಅಂದರೆ ಸ್ವಲ್ಪ ಸ್ಪೇಸು ಇಲ್ಲ, 1 by 1 ಅಟ್ಯಾಚ್ ಹಾಗೆ ಇರುತ್ತೆ ಎಲ್ಲ. ಮತ್ತು ಕೆಫೆಸ್ ಜಾಸ್ತಿ. ಫಾಲೋ ಮಾಡ್ತಾ ಇದ್ದಾರೆ ಗರ್ಲ್ಸ್. ಎಂಜಾಯಿಂಗ್. ಸೊ ದಿಸ್ ಈಸ್ ದಿ ಒನ್ ಕೆಫೆ ನೋಡಿ. ಈ ಥರ ನೀವು ಓಡಾಡ್ತಾ ಕೆಫೆ ಸಿಗ್ತಾ ಹೋಗುತ್ತೆ. ಬಟ್ ದಿಸ್ ಈಸ್ ಬೆಸ್ಟ್ ಫಾರ್ ರಿಲ್ಯಾಕ್ಸೇಷನ್ ಗೈಸ್. ಅಂದರೆ ಇಷ್ಟು ದಿನ ವರ್ಕ್ ಮಾಡಿ ಸೊ ರಿಲ್ಯಾಕ್ಸೇಷನಿಗೋಸ್ಕರ ಯು ಹ್ಯಾವ್ ಟು ಕಮ್ ಸಮ್ವೇರ್ ಅಂತ ಹೇಳಿದ್ರೆ ಐ ವುಡ್ ಸಜೆಸ್ಟ್ ವರ್ಕಳ. ತುಂಬ ಚೆನ್ನಾಗಿದೆ ಪ್ಲೇಸ್. ಇವ್ರು ಬರೋದ್ರಲ್ಲೇ ಇದ್ದಾರೆ. ಆ್ಯಕ್ಚುಲಿ ಐ ಆಮ್ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ಹೋಗ್ತಾ ಇರ್ತೀನಿ. ಇನ್ನೂ ಇವ್ರು ಇಲ್ಲಿದ್ದಾರೆ. ಏ ಕ್ಯಾಪ್ ಯಾಕೆ ತಂದಿಲ್ಲ? ಸೊ ದಿಸ್ ಆರ್ ದಿ ಸ್ಟ್ರೀಟ್ಸ್. ಏನು ಬೇಕು? ಸನ್ ಗ್ಲಾಸಸ್. ಇದು ಥೆರಪಿನ? ಇದು ಹಿಂಗೆ ಮಾಡೋದು, ಹೀಗೆ ಮಾಡ್ತೀವಲ್ಲ. ಡ್ರೆಸ್ ಎಲ್ಲ ಸಿಗುತ್ತೆ. ಬ್ಯಾಗ್, ಬೀಚ್ ಬ್ಯಾಗ್. ವಾಟ್ಸ್ ಇನ್ ಮೈ ಬೀಚ್ ಬ್ಯಾಗ್? ಹಾಂ, ಕೀ ಆರ್ಟ್. ಮ್ಯಾಗ್ನೆಟ್ ಇದೆಯಾ? ಮ್ಯಾಗ್ನೆಟ್ ಎಲ್ಲ. ದಿಸ್ ಈಸ್ ದಿ ಸೀ ಫುಡ್ ರೆಸ್ಟೋರೆಂಟ್ ಗೈಸ್. ಇಲ್ಲೇ ಸ್ಟ್ರೀಟ್ ನೀವು ಮುಂದೆ ಹೋಗ್ತಾ ಹೋದರೆ ಯು ಕ್ಯಾನ್ ಎಲ್ಲದೂ ಸಿಗುತ್ತೆ. ಹಿಯರ್ ಈಸ್ ದಿ ಕೆಫೆ ಅಗೇನ್, ದ ಬುಕ್ ಶಾಪ್. ಇದು ಪಬ್ ಅನಿಸುತ್ತಲ್ವಾ? ಹಾಂ ಹಾಂ, ದ ಬುಕ್ ಶಾಪ್ ಪಬ್. ದಿಶು ಹೇಗೆ ಅನಿಸ್ತಿದೆ ವರ್ಕಳ ಟ್ರಿಪ್ಪಿಗೆ ಬಂದು? ಹೌ ಯು ಆರ್ ಫೀಲಿಂಗ್ ರೈಟ್ ನೌ? ಡಿಫ್ರೆಂಟ್ ಆಗಿದೆ. ರಿಫ್ರೆಶ್ ಆಗಿದೆಯಾ ಟ್ರಿಪ್ಪ? ರಿಫ್ರೆಶಿಂಗ್. ವ್ಯೂ ಫ್ರಮ್ ಟಾಪ್ ನೋಡಿ. ಇಲ್ಲ ಎಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಗೈಸ್. ಹಿಯರ್ ಸ್ಟಾಪ್ ಮಾಡಿದ್ದೀವಿ. ವಾಟರ್, ಚಿಪ್ಸ್ ಎಲ್ಲ ಇದೆ. ಸೊ ವಾಟರ್ ಕುಡಿದೆ, ಬೆಳಿಗ್ಗೆಯಿಂದ ನಾವು ವಾಟರೇ ಕುಡಿದಿಲ್ಲ. ಹಿಯರ್ ಆಲ್ ಚಿಪ್ಸ್ ಆ ಥರ ಯಾವ್ಯಾವ ಚಿಪ್ಸ್ ಬೇಕು, ವಾಟರ್, ಎವ್ರಿಥಿಂಗ್. ಯಾಕೆ ಅಷ್ಟೊಂದು ತಗೊಂಡಿದ್ಯಾ? ವಾಮಾರು ತಗೋ. ಚೆನ್ನಾಗಿರುತ್ತೆ ಅದು. ಕೊಂಬುಚಾ, ವಾಟ್ ಇಸ್ ದಟ್? ಏನದು? ಏನೋ ಹೆಲ್ತ್ ಬೆನಿಫಿಟ್ ಇದೆ ಅಂತ ಕೊಂಬುಚಾ ಡ್ರಿಂಕ್. ಐ ಡೋಂಟ್ ನೋ ಏನದು. ಜಾಪನೀಸ್ ಮೇ ಬಿ. ಇವ್ರು ಹೇಳಿದ್ರು, ಪ್ರತೀಕ್ಷಕ. ನಮ್ಮ ಗ್ರೂಪ್ ಫೋಟೋನೇ ತರ್ತಿಲ್ವಲ್ಲ. ಕಾಫಿ ಟೆಂಪಲಿಗೆ ಬಂದಿದ್ದೀವಿ, ವಿಚ್ ಈಸ್ ವೆರಿ ಫೇಮಸ್ ಗೈಸ್. ವರ್ಕಳದಲ್ಲಿ ನಮಗೆ ಕನ್ನಡದವ್ರು ಸಿಕ್ಕಿದ್ದಾರೆ ಗೈಸ್ ಶಾಪಲ್ಲಿ. ಎಸ್, ಇಲ್ಲಿ ಮ್ಯಾಗ್ನೆಟ್ ನೋಡೋಣ ಅಂತ ಹೇಳಿ ಬಂದಿದ್ದೀವಿ, ಬಟ್ ನಮಗೆ ಇಷ್ಟ ಆಗೋಂಗೆ ಯಾವುದು ಸಿಕ್ಕಿಲ್ಲ. ಸೊ ದಿಸ್ ಇಸ್ ದಿ ಶಾಪ್. ಈ ಥರ ತಗೊತೀಯಾ? ಶೆಲ್ಸ್ ಇಂದ ಎಲ್ಲ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ಇವಾಗ ಸನ್ಸೆಟ್. ಗಾಯ್ಸ್ ಅವಾಗಿಂದ ಟ್ರಯಲ್ ಮಾಡ್ತಾನೆ ಇದ್ದಾಳೆ ಸುರಕ್ಷಾ ಶೇಡ್ಸಿಗೆ.
ರಾತ್ರಿನೇ ಆಗ್ಬಿಡ್ತು ಬಿಸಿಲು. ಇಷ್ಟ ಆಗಲಿಲ್ಲ ಇಷ್ಟ ಆಗದೆ ತಗೋಬಾರ್ದು ಸುರಕ್ಷಾ, ನಿನಗೆ ಇಷ್ಟ ಆಗ್ಬೇಕಷ್ಟೇ. ದ್ಯಾಟ್ ಈಸ್ ಇಂಪಾರ್ಟೆಂಟ್. ಏನಂತೀಯ? ಬೇಡ ಬಿಡಿ, ಅವ್ರಿಗೆ ಇಷ್ಟ ಆಗಿಲ್ಲ ಅಂತ. ಥ್ಯಾಂಕ್ ಯು ಗೈಸ್. ಸಡನ್ ಫೇಸ್ ಸಣ್ಣಕ್ಕೆ ಮಾಡ್ಕೊಬಿಟ್ರು ಗೈಸ್ ಅವರು. ಗದಗ ಹುಬ್ಳಿ. ಹಾಂ, ನಾವು ಕನ್ನಡದಲ್ಲೇ ಮಾತಾಡೋಣ ಹಂಗಿದ್ರೆ. ಬೇಡ ಬೇಡ, ನಮ್ಮ ಮನೇಲಿ ಬೂಟಲ್ಲಿ ಹೊಡಿತಾರೆ. ಏನಂತೆ ಪರ್ಮನೆಂಟ್ ಟ್ಯಾಟು ಅಂತೆ. ಗೈಸ್ ಇಲ್ಲಿಗೆ ಸ್ಟ್ರೀಟ್ ಮುಗಿಯುತ್ತೆ. ಇದು ಫುಲ್ ವಾಕೇಬಲ್, ಫುಲ್ ರೆಸ್ಟೋರೆಂಟ್ಸ್ ಆ್ಯಂಡ್ ಕೆಫೆ, ಫುಲ್ ಸೀ ವ್ಯೂ ಇಲ್ಲಿಗೆ ಮುಗಿಯುತ್ತೆ ಗೈಸ್. ಇಲ್ಲೆಲ್ಲ ಪಾರ್ಕಿಂಗ್ ಲಾಟ್. ಎಸ್, ಇವಾಗ ಬ್ಲ್ಯಾಕ್ ಬೀಚು ಇಲ್ಲೇ ಅಂತಾರೆ. ಆ ಸೈಡ್ ಇರ್ಬೇಕು ಮೇ ಬಿ. ಅವ್ರು ಹೇಳಿದ್ರು 2 ಡಿವೈಡ್. ಅಯ್ಯೋ, ಇದು ಕ್ಯಾಫೆ ಕರೆಕ್ಟ್ ಹಾಕಿಲ್ಲ. ಇವತ್ತು ಜಸ್ಟ್ ಫಸ್ಟೇ ಆಗಿದ್ದರಿಂದ ಜಸ್ಟ್ ವಾಕ್, ಶಾಪಿಂಗ್ ಆ ಥರ ಮಾಡಿದ್ವಿ. ಬಟ್ ಏನು ಶಾಪಿಂಗ್ ಮಾಡಿದ ಬಿಕಾಸ್ ಆಫ್ ತುಂಬ ಜಾಸ್ತಿ ರೇಟ್ ಹೇಳ್ತಾರೆ ಗೈಸ್. ಈಗ ಫಾರ್ ಎಕ್ಸಾಂಪಲ್ ಶೇಡಿಗೆ ನಾವೆಲ್ಲ ಬ್ಯಾಂಗ್ಳೂರಲ್ಲಿ 100 ರೂಪೀಸ್ ಅಂದರೆ ಬ್ರ್ಯಾಂಡ್ ಇಲ್ಲದೆ ಇರೋದು, ಲೋಕಲ್ ಬ್ರ್ಯಾಂಡ್ಸ್ ಆ ಥರ ಇರೋದು 200, 300 ಅಂತಾರೆ. ಸೊ ಯು ಹ್ಯಾವ್ ಟು ಬಾರ್ಗೇನ್. ಆ ಥರ ನೀವು ಬಾರ್ಗೇನಲ್ಲಿ ಎಕ್ಸ್ಪರ್ಟ್ ಇದ್ದರೆ ಯು ಕ್ಯಾನ್ ಶಾಪ್. ಇಲ್ಲೆಲ್ಲ ಕೊಟ್ಟಿದ್ದಾರೆ ಗೈಸ್, ಇಲ್ಲಿ ನೋಡಿ. ದಿಸ್ ಆಲ್ ಪ್ಲೇಸಸ್ ಯು ಕ್ಯಾನ್ ವಿಸಿಟ್. ಹೀಗೆ ಗೈಸ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕನ್ನಡದವರೇ ಇರೋದು ಗೈಸ್. ಇಲ್ಲೆಲ್ಲ ಶಾಪ್ಸ್ ಹಾಕಿದಾರಲ್ವಾ, ಎಲ್ಲ ಕನ್ನಡದಲ್ಲಿ ಮಾತಾಡ್ತಾರೆ ಆಯಿತಾ. ನೀವು ಅವ್ರಿಗೆ ಕನ್ನಡ ಬರಲ್ಲ ಅಂತ ಹೇಳಿ ಮತ್ತೇನೇನೋ ಬೈಕೋಬೇಡಿ ಗೈಸ್, ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಅಷ್ಟು. ನಾವೇನಾದರೂ ಇವ್ರು ಕೊಡ್ತಾ ಇಲ್ಲ ಆಗಿಗೆ ಬೈಬೇಕಿತ್ತು, ಅವಾಗ ಮಜಾ ಇತ್ತು. 2 ನಿಮಿಷ ಮೇಡಮ್ ಹೋಗ್ಬಿಡಿ ಬೀಚ್ಗೆ ಅಂತ ಹೇಳಿದ್ರು. ಸೊ ನಾವು ಇವಾಗೆಲ್ಲ ಮೇಲ್ ಟಾಪ್ ಕ್ಲಿಫಿಂದ ನೋಡಿದ್ವಿ ಅಷ್ಟೇ ಬೀಚ್. ಇವಾಗ ಹೋಗ್ತಾ ಇದ್ದೀವಿ ಲಿಟ್ರಲಿ. ಕಾಜಿ ವೈಬ್ಸ್ ಬರ್ತಿದೆ ಗಾಯ್ಸ್. ಫೈನಲಿ ವಿ ರೀಚ್ಡ್ ಹಿಯರ್. ಹುಕ್ಕ ಗೈಸ್ ನೋಡಿ ಗೈಸ್, ಅಲ್ಲಿ ಕರ್ನಾಟಕದಲ್ಲಿ ಬ್ಯಾನ್ ಆಗಿದೆ ಅಲ್ವಾ? ಇಲ್ಲಿದೆ ಹೌದು, ಬ್ಯಾನ್ ಆಗಿತ್ತು. ಐ ಡೋಂಟ್ ನೋ ಗೈಸ್, ಅಂದ್ರೆ ಆಕ್ಚುಲ್ ಆಗಿ ಬ್ಯಾನ್ ಆಗಿತ್ತು. ನಾವು ಅಲ್ಲಿಂದ ನೋಡಿದಾಗ ಇವರೆಲ್ಲೂ ಗೊತ್ತಿಲ್ಲ ಗೈಸ್, ಏನಾದ್ರು ತಪ್ಪಿದ್ರೆ ಕ್ಷಮಿಸ್ಬಿಡಿ. ಐ ಡೋಂಟ್ ನೋ, ಬಟ್ ಬ್ಯಾನ್ ಆಗಿತ್ತು. ಅಲ್ಲೂ ಕುತ್ಕೊಳ್ಳೋಣ ಬೀಚ್ ಸೈಡ್ ಗೈಸ್. ಇಲ್ಲಿ ನೋಡಿ ದಿಶು ಫೋನ್ ನಂದು ನಿಂದು ಬ್ಲಾಗ್ ಮಾಡ್ತಿದ್ದೆ ಗೈಸ್. ನಾನು ಬ್ಲಾಗ್ ಮಾಡ್ತಿದ್ದೀನಿ, ನನ್ನ ಫೋನ್ ಎಲ್ಲಿ ಅಂತ ಕೇಳ್ತಿದ್ದೀನಿ. ಶಿಟ್, ಇದು ಆಕ್ಚುಲಿ ಚೆನ್ನಾಗಿರೋದು. ಗೈಸ್ ಅಲ್ಲಿ ನೋಡಿ, ಐ ಆಮ್ ಅ ಬೀಚ್ ಬೇಬಿ. ಅಯ್ಯಯ್ಯೋ ಗೈಸ್, ಇದ್ರ ಮುಂದೆ ಹೋಗ್ಬಾರ್ದು ಅಂತ ರೈಟ್. ಇಂಥ ಸಣ್ಣ ಮಕ್ಕಳು ಹೋಗ್ತಾರೆ ಅಂತ ಹೇಳಿ ಬೀಚಿಗೆ. ಅಣ್ಣಲ್ಲ ನೀನಂತ. ಅಯ್ಯೋ, ಸ್ವಾಗ್ ರಿಪ್ಲೈ ಮೈ ಪ್ರತೀಕ್ಷಾ ರಾವ್. ಯಾಕಂದ್ರೆ ಇದು ನಾರ್ಮಲ್ ಅಲೆ ಇಲ್ಲ ನೋಡಿ ಗೈಸ್, ಎಷ್ಟು ಸ್ಪೀಡ್ ಇದೆ. ತುಂಬಾ ಹಾರ್ಶ್ ಇದೆ ಗೈಸ್ ಅಲೆಗಳು. ಅಲ್ಲಿ ನೋಡಿ ಗೈಸ್, ಹೋಮ್ ಲುಕ್ ಎಟ್ ದಿ ವ್ಯೂ. 2XL ತೋರಿಸ್ತೀನಿ. ಕ್ರೇಜಿ. ಹಾಂ, ಹೇಗೆ ಗೈಸ್ ಫೈನಲಿ ಬೀಚ್ ನೋಡ್ಕೊಂಡು. ಸೊ ಒಂದು ರೀಲ್ ಶೂಟ್ ಮಾಡೋದಿತ್ತು ಗೈಸ್, ಬಟ್ ಆಗಿಲ್ಲ. ಸೊ ನಾಳೆ ಮತ್ತೆ ಶೂಟ್ ಮಾಡ್ತೀವಿ. ಕತ್ಲಾಗ್ಬಿಡ್ತು ಗೈಸ್. ನಾವು ಟ್ರಿಪ್ಪಿಗೆ ಬಂದಾಗ ವಿ ಪ್ಲ್ಯಾನ್ ಲೈಕ್ ತುಂಬ ರೀಲ್ ಮಾಡೋಣ ಅಂತ ಹೇಳಿ. ಇವತ್ತಾಗಿಲ್ಲ, ಹೋಪ್ಫುಲಿ ವಿ ಡೂ ಟುಮಾರೋ ಅಲ್ವಾ ದಿಶು? ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಅರ್ಲಿ ಡಿನ್ನರ್. ಇನ್ನೂ ಹೊಟ್ಟೆ ಫುಲ್ಲೇ ಇದೆ ನಮಗೆ, ಯಾಕಂದರೆ ಕಾಫಿ ಟೆಂಪಲ್ ಸಖತ್ತಾಗಿತ್ತು ಗೈಸ್. ಐ ರಿಯಲಿ ಎಂಜಾಯ್. ತುಂಬ ಚೆನ್ನಾಗಿತ್ತು. ಐ ಲೈಕ್ ಇಟ್. ನೀವು ಕೂಡ ಬಂದು ಟ್ರೈ ಮಾಡಿ ಕಾಫಿ ಟೆಂಪಲ್ಲಿಗೆ. ಎಸ್, ಇವಾಗ ರೂಮಿಗೆ ಹೋಗಿ, ರೂಮಲ್ಲ ಡಿನ್ನರ್ ಮುಗಿಸ್ಕೊಂಡು ದೆನ್ ರೂಮಿಗೆ ಹೋಗ್ತೀವಿ. ಓಕೆ, ದೆನ್ ಐ ಶೂಟ್. ಓಕೆ ಬಾಯ್ ಗಾಯ್ಸ್. ಸುರಕ್ಷೆ ಬೇಕಾ? ಹಂಗೆ ಬಾಯಿಗೆ ಹಾಕೋಬಿಡು. ಪಾಪ ಅವಾಗಿಂದ ಪಡ್ಕೊಂಡಿದ್ದಾರೆ.
ಇದ್ದಾಳೆ. ಎಲ್ಲರಿಗೂ ಗ್ರೂಪಲ್ಲಿ ಶೇಡ್ಸ್ ತಗೊಬನ್ನಿ ಗಾಯ್ಸ್ ಅದು ಅವಳೇ ಮತ್ತೆ ಏನ್ ಮಾಡೋಣ ನೆನ್ಪೋಯ್ತು. ಅಲ್ಲಿ ನೋಡು ಎಷ್ಟು ಚೆನ್ನಾಗಿ ಕಾಣ್ತಿದ. ನೈಟಲ್ಲಿ ನೋಡೋಕೆ ತುಂಬ ಚೆನ್ನಾಗಿದೆ ಗೈಸ್. ನಾವು ಇಲ್ಲಿಂದನೇ ನಡ್ಕೊ ಬಂದಿದ್ದೀವಿ ಇವಾಗ. ಮತ್ತೆ ಇನ್ನೊಂದ್ಸಲ ರಿಟರ್ನ್ ಹೋಗ್ತಾ ಇದೀವಿ ಬೀಚಿಗೆ ಹೋಗ್ಬಂದು ಡಿನ್ನರ್ ಮಾಡಲಿಕ್ಕೆ. ವೇರ್ ವಿ ಹ್ಯಾವ್ ಕಮ್. ಎಲ್ಲಿ ಬಂದಿದ್ದೀವಿ? ಡಾರ್ಜಿಲಿಂಗ್ ಕೆಫೆ. ರಿವ್ಯೂಸ್ ನೋಡಿದ್ವಿ ಗೂಗಲಲ್ಲಿ, ಇದೊಂದು ಚೆನ್ನಾಗಿದೆ ಅಂತ. ಸೊ ಇಲ್ಲಿ ಬಂದಿದ್ದೀವಿ ಗಾಯ್ಸ್. ಆಂಬಿಯನ್ಸ್ ಚೆನ್ನಾಗಿದೆ. ಸೀ ಸೈಡ್ ವ್ಯೂ ಇದೆ ಬಟ್ ಈಗ ಕಾಣ್ತಾ ಇಲ್ಲ, ನೈಟ್ ಆಗಿದೆ ಅಲ್ವಾ. ಸೊ ಆಂಬಿಯನ್ಸ್ ತುಂಬ ಚೆನ್ನಾಗಿದೆ ಗಾಯ್ಸ್. ಇಟ್ಸ್ ಗೋಲ್ಡನ್ ಆರ್ಟ್ ಥರ ಕಾಣ್ತಾ ಇದೆ ಅಲ್ವಾ. ನೈಸ್ ಗೋಲ್ಡನ್ ಆರ್ಟ್. ಸೊ ಗೋಲ್ಡನ್ ಈ ಗೋಲ್ಡ್ ಅಂತೂ ತೊಗೊಳಕ್ಕಾಗಲ್ಲ. ಸೊ ಗೋಲ್ಡನ್ ಲೈಟ್ ಇರೋ ಕೆಫೆಗೆ ಬಂದಿದ್ದೀವಿ ಗಾಯ್ಸ್. Oh my God! Wow! See our baby, Amul baby. The youngest one in our group. Youngest one ಇವಳೆ guys, 19 years old. ಪಾಪು baby. Guys, ವಿಡಿಯೋ ಕಾಲ್ ನಡೀತಾ ಇದೆ ಇಲ್ಲಿ. ಇವಾಗ ಸೀ ಸೈಡ್ ಕಾಣಲ್ಲ. ಯಾ ಗೈಸ್, ಇವಾಗ ಫುಡ್ ತಿಂದುಬಿಟ್ಟು ದೆನ್ ರೂಮಿಗೆ ಹೋಗಿ get the view guys. ನೈಟ್ ಎಷ್ಟು ಕ್ರೇಜಿ ಆಗಿದೆ ಅಲೆಗಳು. ವಾವ್, ಹೇಗಿದೆ? ಸಖತ್ತಾಗಿದೆ ನೋಡಿ, ಎಲ್ಲ ಫಿಲ್ಮಿಂಗ್ ಕ್ರೇಜಿ ಆಗಿದೆ ಗಾಯ್ಸ್. ಸೋ ಕಾಮಿಂಗ್. ಇವರೆಲ್ಲ ಇಲ್ಲೇ ನೋಡ್ತಾ ನಿಂತ್ಕೊಬಿಟ್ಟಿದ್ದಾರೆ. ದ ವ್ಯೂ ಓಜಿ. Yes guys, we are going to room now. Okay, bye bye. hello guys, here I'm ending my vlog guys. ಇವತ್ತು ನಂಗೆ ಮಾತಾಡಕ್ಕಾದ್ರೂ ಇವತ್ತು ಡೇ 1 ಏನೇನ್ ಮಾಡಿದ್ವಿ ಗಾಯ್ಸ್? ಇವತ್ತು ಸ್ಟ್ರೀಟ್ ಶಾಪಿಂಗ್ and beaches already ಎಲ್ಲ ತೋರಿಸಿದ್ದೀನಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ and subscribe to ಓಕೆ. ಇನ್ನು ನಾಳೆ ಗೈಸ್, ಓಕೆ, ಇನ್ನೊಂದು ನಾಳೆ ಬ್ಲಾಗ್ ಬರುತ್ತೆ, ನೆಕ್ಸ್ಟ್ ಬ್ಲಾಗ್. Until then, bye. ಅಷ್ಟೇ.